ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನ್ ಯಾಕೆ ಮಾಡ್ಲಿ ಕೆಲ್ಸನ, ನಾನ್ ಯಾಕೆ ಮಾಡ್ಬಾರ್ದು ಅದನ್ನ, ನಾನ್ ಯಾಕೆ ಮಾಡ್ಬೇಕು ಇದನ್ನ, ಈ ತರ ಪ್ರಶ್ನೆ ಬರೋದಾದ್ರೆ ಅದಕ್ಕೋಸ್ಕರ ಓದೋದ ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ ಕೆಲಸ ಮಾಡೋ ಅವಶ್ಯಕತೆ. ಅಂತ ಮಾತುಗಳನ್ನ ಆಡೋದಕ್ಕೆ ಓದ್ಲೇಬೇಕಾಗಿತ್ತ? ಅಷ್ಟಷ್ಟು ಡಿಗ್ರಿಗಳಾಗ್ಲಿ, ಅಷ್ಟಷ್ಟು ದೊಡ್ಡ ದೊಡ್ಡ ಕೆಲಸ ಆಗ್ಲಿ, ಅಷ್ಟು ದೊಡ್ಡ ದೊಡ್ಡ ಸಂಪಾದನೆ ಬೇಕಾಗಿರ್ಲಿಲ್ಲ. ಅದಕ್ಕೆ ಮದ್ವೆನೂ ಬೇಕಾಗಿರಲ್ಲ. ನನ್ನ ಪ್ರಕಾರ ಮದ್ವೆನೂ ಬೇಕಾಗಿಲ್ಲ, ಕುಟುಂಬನೇ ಬೇಕಾಗಿಲ್ಲ. ಇಂಡಿವಿಜುವಲ್ ಆಗಿರ್ಬೇಕು ಅಂತವ್ರೆಲ್ಲ. ಸೊ ಈಗ ಅಡ್ಡ ಇಟ್ಕೊಂಡು ಮದ್ವೆಗಳು ಮಾಡ್ಕೊಳ್ಬಾರ್ದು, ಈಗ ಅಡ್ಡ ಇಟ್ಕೊಂಡು ಕುಟುಂಬವನ್ನು ಪೋಷಣೆ ಮಾಡಕ್ ಹೋಗ್ಬಾರ್ದು. ಇದು ಯಾವ್ದು ಮಾಡ್ಬಾರ್ದು. ಪ್ರತಿಯೊಬ್ರು, ಇದು ಪುರುಷ ಸ್ತ್ರೀ ಅನ್ನೋದಲ್ಲ, ಭೇದ ಭಾವ ಅಲ್ಲ, ಎಲ್ಲರೂ ಇದನ್ನು ನಿಭಾಯಿಸ್ಬೇಕು. ಒಂದು ಮದುವೆ ಅಂತ ಮಾಡ್ಕೊಳ್ತೀವಿ, ಒಂದು ಕುಟುಂಬ ಅಂತ ಇದೆ ನಮ್ಗೆ, ಒಂದು ತಂದೆ ತಾಯಿ ಇದ್ದಾರೆ, ಇನ್ನೇನೋ ಮಕ್ಕಳಿದ್ದಾರೆ, ಗಂಡ ಹೆಂಡತಿ ಇದ್ದಾರೆ ಅಂತಂದ್ರೆ ಇದನ್ನೆಲ್ಲವನ್ನ ನಿಭಾಯಿಸುವಂತ ಶಕ್ತಿಯನ್ನ ತಂದುಕೊಂಡು ಕೆಲಸಗಳನ್ನ ಮಾಡ್ಬೇಕು, ಸಂಪಾದನೆಯನ್ನ ಮಾಡ್ಬೇಕು, ಬುದ್ಧಿವಂತಿಕೆ ಇರ್ಬೇಕು, ಅದನ್ನ ಅವ್ರು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು ಆ ದುಡ್ಡನ್ನು. ಎಷ್ಟೊಂದ್ ಜನ ಇವತ್ತಿಗೆ ಕ್ರೆಡಿಟ್ ಕಾರ್ಡ್ಗಳು ಜಾಸ್ತಿ 4-5 ಇಟ್ಕೊಂಡ್ಬಿಡ್ತಾರೆ, ಎಲ್ಲದಕ್ಕೂ ಉಜ್ತಾ ಇರ್ತಾರೆ, ಸಾಲ 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 ಸಾಲ. ಬಂದಿದ್ದ ದುಡ್ಡು ಸಂಬಳ ಎಲ್ಲ ಅದಕ್ಕೆ ಹೋಗ್ತಾ ಇರುತ್ತೆ. ತಿಂಗಳ ಹಿಂದೆ ನೋಡಿದ್ರೆ 20ನೇ ತಾರೀಕು ಅಷ್ಟೇ ದುಡ್ಡೇ ಇರಲ್ಲ ಕೈಯಲ್ಲಿ ಅಂತ ಬೈಕೊಂತ ಇತ್ತು. ಅಂದ್ರೆ ಅಷ್ಟು ಅತಿ ಆಸೆ ಮನುಷ್ಯರಿಗೆ, ದುಡ್ಡು ಕೈಯಲ್ಲಿ ಇಲ್ಲ ಅಂತಂದ್ರು ಎಷ್ಟೊಂದ್ ಜನ ಮೋಸ ಹೋಗ್ತಾ ಇದಾರೆ. ಇದ್ರಿಂದ ತುಂಬಾ ಬೇಜಾರಾಗ್ತಾ ಇದೆ. ಹಿಂದಿನ ಕಾಲದಿಂದ ನೋಡಿ, ಅಮ್ಮನಿಗೆ ಒಂದ್ 10,000 ಅಲ್ಲ 5,000 ತಂದ್ಕೊಟ್ಟು ಕುಟುಂಬವನ್ನ 10 ಜನದ ಮಕ್ಕಳ ಜೊತೆ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು. ಒಂದು ತಾಯಿ, ಒಂದು ಹೆಣ್ಣು. ಅದೇ ಹೆಣ್ಣು ಇವತ್ತು ದುಡಿಯಕ್ ಹೋಗಿ ಲಕ್ಷ ದುಡಿದ್ರು ಸಹ ತಿಂಗಳ ಏನೋ ತಿಂಗಳ ಕೊನೆಗೆ ಬಂದ್ರೆ ದುಡ್ಡೇ ಇರಲ್ಲ ಕೈಯಲ್ಲಿ ಅಂತ. ಎಷ್ಟೊಂದು ಹುಚ್ಚು ಅಲ್ವಾ, ಎಷ್ಟೊಂದು ಯೋಚನೆ ಅಲ್ವಾ. ಕ್ರೆಡಿಟ್ ಕಾರ್ಡ್ ಬೇರೆ, ನನ್ನ ಹತ್ರ ಸುಮಾರು ಜನ ಕ್ರೆಡಿಟ್ ಕಾರ್ಡ್ ಫಸ್ಟ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಬೇಡಿ ಅಂತ ನಾನು ಹೇಳ್ಕೊಡ್ತೀನಿ. ನನ್ಗೊಂದು ಸ್ಟೂಡೆಂಟ್ಸ್ ಇದ್ದಾರೆ, ಗಂಡ್ಮಕ್ಳು. ಯಾವಾಗ ನೋಡಿದ್ರು ಎಲ್ಲರೂ ಕ್ರೆಡಿಟ್ ಕಾರ್ಡ್ ಮಾಡಿ 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 ಇವತ್ತು ಜೈಲ್ಗೆ ಹೋಗೋ ಪರಿಸ್ಥಿತಿ ತಂದ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು 4-5 ಕ್ರೆಡಿಟ್ ಕಾರ್ಡ್ ಇದೆಯಂತ, ಅದ್ ಹೆಂಗ್ ಕೊಡ್ತಾರೋ, ಅದ್ ಹೆಂಗ್ ನಿಭಾಯಿಸ್ತಾರೋ, ಬರೋದು ಒಂದ್ 30-40 ಸಾವಿರ ಸಂಬಳಕ್ಕೆ ಇದೆ. ನಂಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಧೈರ್ಯ ಇರುತ್ತೆ ಅವ್ರಿಗೆಲ್ಲ. ಬೇಜಾರೂನು ಆಗುತ್ತೆ, ಎಷ್ಟು ಧೈರ್ಯವಾಗಿ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ತಾರೆ. ನಂಗೆ ಅದು ಸಾಲ ಅಂತ ಅರ್ಥ ಅಲ್ವಾ, ಅದು ಲೋನ್ ಅಂತ ಅರ್ಥ ಅಲ್ವಾ? ಇದು ಹೆಂಗೆ ಯೋಚನೆ ಮಾಡ್ತಾರೆ ಇಲ್ಲ ಜನಗಳು, ಅರ್ಥನೇ ಆಗ್ತಾ ಇಲ್ಲ. ಹೆಂಗ್ ನಿಭಾಯಿಸ್ತಾರೆ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡು. ಜೀವನದಲ್ಲಿ ಏನೂ ಇರಲ್ಲ ಅವ್ರಿಗೆ, ಸೌಖ್ಯ ಖುಷಿ ಅನ್ನೋದೇ ಇರೋದಿಲ್ಲ. ಬರೀ ಅಂದ್ರೆ ಖುಷಿ ಇರುತ್ತೆ, ಅವ್ರ ಪ್ರಕಾರ ಕ್ರೆಡಿಟ್ ಕಾರ್ಡ್ ಉಜ್ಜೋದೇ ಖುಷಿ ಅಂತ ಅರ್ಥ. ಎಷ್ಟೊಂದ್ ಗಂಡ್ಮಕ್ಳು ಈ ತರ ಮಾಡಿ ಮಾಡಿ ಕಡೆಗೆ ಆ ಕ್ರೆಡಿಟ್ ಕಾರ್ಡ್ ಅವರೆಲ್ಲ ಕೇಸ್ ಹಾಕಿ ತಪ್ಪಿಸ್ಕೊಂಡು ಬೇರೆ ಬೇರೆ ಊರುಗಳಿಗೆ ಹೋಗಿ ತಲೆ ಮರೆಸ್ಕೊಂಡು ಅವ್ರು ತುಂಬಾ ಫಜೀತಿ ಮಾಡ್ತಾರೆ. ಅಯ್ಯೋ, ಈ ಕ್ರೆಡಿಟ್ ಕಾರ್ಡ್ ಉಚ್ಚಿ ಯಾಕಾದ್ರೂ ಬಂತು ಅಂತ ಅನಿಸುತ್ತೆ ನಂಗೆ. ನಿಮಗೂ ಏನ್ ಅನ್ಸುತ್ತೋ ಗೊತ್ತಿಲ್ಲ. ನಾನು ನೋಡಿ 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 ತುಂಬಾ ಬೇಜಾರಾಗ್ಬಿಟ್ಟಿದೆ. ಕ್ರೆಡಿಟ್ ಕಾರ್ಡ್ ಇಷ್ಟು ದುಡ್ಡು ಬರುತ್ತೆ ಅಂದ್ರೆ ಪ್ಲಾನ್ ಮಾಡ್ಬೇಕು, ಹಿಂಗೆಲ್ಲ ನಿಭಾಯಿಸ್ಬೇಕು. ಅಡ್ಡಾದಿಡ್ಡಿ ಖರ್ಚು ಮಾಡೋದನ್ನ ಕಡಿಮೆ ಮಾಡಿ, ಬೇಕಾಗಿರೋದಕ್ಕೆ ಉಜ್ಲಿ, ಒಳ್ಳೇದು. ಬಟ್ಟೆ ತಗೊಂತಾರ, ಒಂದ್ ದೇವಸ್ಥಾನಕ್ಕೆ ಹೋಗ್ತಾರ, ಒಂದೇನೋ ತಿನ್ಬೇಕು, ಓಕೆ. ಕಾರಣ ಕಾರ್ ತಗೊಳ್ಳೋದಂತೆ, ಬೈಕ್ ತಗೊಳ್ಳೋದಂತೆ, ಇನ್ನೆಲ್ಲ ಮೂವಿಗಳಿಗೆ ಹೋಗೋದಂತೆ, ಬೇಡವಾದದ್ದು ಎಲ್ಲೆಲ್ಲೋ ಟ್ರಿಪ್ಗಳಿಗೆ ಹೋಗೋದಂತೆ, ಅದಕ್ಕೆಲ್ಲ ಕ್ರೆಡಿಟ್ ಕಾರ್ಡ್. ಹೌದಾ ಇಲ್ವಾ? ನೀವೆಲ್ಲ ಹೇಳ್ಬೇಕು. ನಿಮ್ಗಳ ಅಕ್ಕಪಕ್ಕದಲ್ಲಿ ನಿಮ್ಮ ಸಂಬಂಧಿಕರೆಲ್ಲ ನೋಡ್ತಿರ್ತೀರಲ್ಲ, ಎಲ್ಲರೂ ಮಾತಾಡೋದು, ಫ್ರೆಂಡ್ಸ್ ಹತ್ರ ದುಡ್ಡಿಸ್ಕೊಳ್ಳೋದು, ಸಂಬಂಧಿಕರ ಹತ್ರ ದುಡ್ಡಿಸ್ಕೊಳ್ಳೋದು, ಮತ್ತೆ ಅವ್ರಿಗೆ ಕೊಡಕ್ಕಾಗದೆ ಒದ್ದಾಡೋದು, ಸಿಗದೆ ಒದ್ದಾಡೋದು, ಆಮೇಲೆ ದುಡ್ಡಿಲ್ಲ ಅಂತ ಆತ್ಮಹತ್ಯೆಗಳು ಮಾಡ್ಕೊಳ್ಳೋದು ತುಂಬಾ ಮಾಡ್ತಿದ್ದಾರೆ. ನಾನು ತುಂಬಾ ಕೇಸಸ್ ತಗೊಂಡಿದೀನಿ. ಆಮೇಲೆ ಆನ್ಲೈನ್ ಅದೇನೋ ಬೆಟ್ಟಿಂಗೋ, ಆಮೇಲೆ ಇನ್ನೊಂದೇನೋ ರಮ್ಮಿ ಆಟನೋ, ಏನೇನೋ ಆಟಗಳೇ ಅಂತಲ್ವಾ. ಸೊ ಅದಕ್ಕೆಲ್ಲ ದುಡ್ಡು ಅದ್ರಲ್ಲೆಲ್ಲ ಕಳ್ಕೊಳ್ತಾ ಇದಾರೆ. ಅದ್ರಲ್ಲೂ ಈ IT ಕಂಪನಿಗಳಿಗೆ ಹೋಗೋರೆ ಜಾಸ್ತಿ ಜನ ಮಾಡ್ತಾ ಇರೋದು ಈ ಕೆಲ್ಸಗಳು. ಆಸೆ, 5,000 10,000 ಕಳ್ಕೊಂಡಿದೀವಿ, 1,00,000 ಕಳ್ಕೊಂಡಿದ್ವಲ್ಲ, ಇನ್ನೊಂದ್ 1,00,000 ಹಾಕ್ತಾರಂತೆ. ಸೊ ಬಂದ್ಬಿಡುತ್ತೆ ಅಂತೇಳಿ ಹಡ, ಏನೋ ಒಡವೆನೆಲ್ಲ ಹಡ ಇಡ್ತಾರೆ. ಸುಮಾರು ಸಲ ನಾನು ಕೇಳಿ 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 ಸಾಕು ಬೈದ್ ಆಗ್ತಿದೆ ನಾನು ನಮ್ಮ ಹತ್ರ ಬಂದಾಗ. ಬರಲ್ಲ, ದುಡ್ಡು ವಾಪಸ್ ಬರಲ್ಲ. ಹೆಂಗ್ ಬರ್ಸೋದ್ ನಾವ್ ಹೇಳ್ರಿ, ನೀವೇ ಹೇಳಿ. ಯಾವ್ದೋ ದೇಶದಲ್ಲಿ ಮೂಲೆಯಲ್ಲಿ ಕುತ್ಕೊಂಡು ಮೋಸ ಮಾಡೋ ದುಡ್ಡು ಹೆಂಗ್ ವಾಪಸ್ ಬರುತ್ತೆ ಹೇಳ್ರಿ? ಅವ್ರು ಮೋಸ ಮಾಡಕ್ಕೆ ಅಂತಾನೆ ಈ ತರದ್ ಒಂದ್ ಪ್ಲಾನ್ ಮಾಡಿದ್ರೆ ಅವರಿಂದ ಹೆಂಗ್ ದುಡ್ಡು ಬರುತ್ತೆ? ಅವ್ರು ಕೊಡೋರಲ್ಲ, ಅಕ್ಕಪಕ್ಕದಲ್ಲಿ ತಗೊಂಡನೆ ಕೊಡಕ್ ಸತಾಯಿಸ್ತಾರೆ. ಕಾಣದ ಮನುಷ್ಯ ಎಲ್ಲಿಂದ ಕೊಡ್ತಾನೆ ದುಡ್ಡನ್ನ? ತಪ್ಪಲ್ವಾ? ಆತರ ಬರುತ್ತೆ ಅಂತ ಗ್ರಹಿಸೋದು ತುಂಬಾ ತಪ್ಪಾಗುತ್ತೆ. ಅದಕ್ಕೆ ಆತ್ಮಹತ್ಯೆಗಳೇ ದಾರಿ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂತಾ ಇರ್ತಾರೆ, ಮನೆ ಬಿಟ್ಟು ಓಡೋಗ್ತಾ ಇರ್ತಾರೆ, ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಸೊ ಇದು ನಿಲ್ಲ ಅಂತದ್ದಲ್ಲ ಇದೆಲ್ಲ, ಇದು ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಅವ್ರವರೇ ಎಚ್ಚೆತ್ಕೊಬೇಕು.